ಬಾಯಿಲ್ಲನು ಯಾಕೇನತ್ತ? ಓ ನಾಚಿಕೆ. ಹ್ಮ್ ಅಲ್ಲ ಪ್ರೀತಿ ಮಾಡುವಾಗ ಇದ್ದಿದ್ದಿಲ್ಲ ನಾಚಿಕೆ, ಈಗ ನಾಚಿಕೆ ಅನು. ನಿಮ್ಮ ಮನೆಯೊಳಗೆ ಈ ಕಾರ್ಯ ಮಾಡಾಕತ್ತಿದ್ದಕ್ಕೆ ನಿಂಗೆ ಬೇಜಾರಾತ? ಇಲ್ಲಪ್ಪ, ಬೇಜಾರೇನಿಲ್ಲ. ನಮ್ಮನೆ ಒಳಗಾದ್ರೇನು ನಿಮ್ಮನೆ ಒಳಗಾದ್ರೇನು ಎರಡು ನಮ್ಮನಿನೇ ಅಲ್ಲನ. ಇನ್ನು ನಂಗೆ ಹೇಳ್ಬೇಕಂದ್ರೆ ಈಗ ಖುಷಿ ಆಗ್ತೈತಿ. ಅಲ್ಲೇ ನಂಗೆ ಬೇಜಾರಾಗಿತ್ತು, ನಿಮ್ಮ ಮುಂದೆ ಹೇಳಲಿಲ್ಲ, ಹೇಳಿದ್ರೆ ನಿಮಗೆ ಬೇಜಾರಾಕೈತಿ ಅಂತ. ಆ, ನನಗೂ ಆಸೆ ಇರ್ತೈತಲ್ಲ, ಹಿಂಗೆ ಆಗಬೇಕು ಹಿಂಗೆ ಇರ್ಬೇಕಂತೇಳಿ. ಅದು ಯಾವುದೂ ಅಲ್ಲಿ ನಡೀತಿಲ್ಲ. ಆದರೂ ಸುಮ್ಮನಾದೆ, ಹೋಗ್ಲಿ ಬಿಡ ಅಂತೇಳಿ. ಅಲ್ಲ, ಬಾಗಿಲು ತೋರಣನ ಹೂ ಥರ ಮಾಡಿ ಹಾಕ್ತಾ ಇದಾರ, ಹೆಂಗೆ ಸುಮ್ಮನಿರ್ಲಿ ಹೇಳ್ರಿ. ಅದಕ್ಕೆ ನಂಗೆ ಇಷ್ಟ ಆಗಲಿಲ್ಲ, ಅದೆಲ್ಲ ಬೇಡ ಅಂದೆ. ಆದರೆ ಇಲ್ಲಿ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿರಿ ಅಂತ ನಂಗೆ ಗೊತ್ತಿದ್ದಿಲ್ಲ. ಇಲ್ಲ, ನಾನು ಫಸ್ಟ್ ಬೇಡ ಅಂದಿದ್ದೆ ಇವ್ರಿಗೆ. ಆಮೇಲೆ ಮತ್ತೆ ಫೋನ್ ಬರಾಕತ್ವ, ಅಲ್ಲೇ ನಮ್ಮ ತಂಗಿ ನಮ್ಮವ್ವ ಮಾಡೋದು ನೋಡಿದ್ನೆಲ್ಲ, ಬೇಡ ಬೇಡ ಅಂತ ಇಲ್ಲಿ ಬಂದೆ ಅಷ್ಟೇ. ರೀ, ನಿಮ್ಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಐತಿ? ಎಷ್ಟು ಅಂದ್ರೆ ಹೆಂಗೆ ಹೇಳೋದು? ಹೇಳ್ಬೇಕಪ್ಪ. ಎಷ್ಟು ಅಂದ್ರೆ ಬೆಟ್ಟದಷ್ಟು, ಹೇಳಕ್ ಆಗದೆ ಇರೋಷ್ಟು. ನನ್ನನ್ನು ನಾ ಎಷ್ಟು ಪ್ರೀತಿ ಮಾಡ್ತೀನಲ್ಲ ಅಷ್ಟು ನೀನು ಪ್ರೀತಿ ಮಾಡ್ತೀನಿ. ಒಂದು ಮಾತು ಕೇಳಲ್ಲ, ಈ ಟೈಮ್ನಾಗ ಹಿಂಗೆ ಹೇಳ್ತಾಳ ಅನ್ಕೋಬೇಡ್ರಿ. ಇಲ್ಲ, ಹೇಳ. ಏನಂದ್ರೆ ಅತ್ತಿಯವರಲ್ಲಿ ಸ್ವಲ್ಪ ಬಿರ್ಸಾಗೆ ಮಾತಾಡ್ತಾರೆ, ನಾನು ನೋಡ್ತಾ ಇದ್ದೀನಲ್ಲ. ಅದಕ್ಕೆ ಯಾವತ್ತರ ಒಂದಿನ ಅಂದರೆ ನಮ್ಮ ಅತ್ತಿ ಅಂದ್ಲು, ಕಮಲಾವತ್ತಿ, ನಿನ್ನ ಗಂಡ ಅವ್ರವ್ನ ಮಾತು ಕೇಳಿದ್ರೆ ದಿನ ಜಗಳನ ಮಾಡ್ತಾನ ಅಂತೇಳಿ. ಅದಕ್ಕೆ ನೀವು ಯಾವತ್ತು ನನ್ನ ಬಗ್ಗೆ ಏನಾರ ಅತ್ತಿಯವ್ರು ಬೈದಾಗ ಹೇಳಿದಾಗ ಅದು ತಪ್ಪಿದ್ರೆ ಹೇಳ್ರಿ, ನಾ ಬೇಡ ಅನ್ನಂಗಿಲ್ಲ. ಆದರೆ ವಿಚಾರಿಸ್ಲಾರ್ದ ವಿನಾಕಾರಣ ಯಾವತ್ತೂ ನನ್ನ ಮೇಲೆ ಕೂಗಾಡಬಾರ್ದು. ಏನು ತೋ ಇಲ್ಲ, ನಂಗೆ ಗೊತ್ತಿಲ್ಲ ನಾ ಅವ್ರು ಹೆಂಗದಾರ ಅಂತೇಳಿ. ಇಷ್ಟಕ್ಕೂ ನಾನು ಯಾಕೆ ಕೂಗಾಡ್ತೇನೆ ಹೇಳು? ತಪ್ಪಿದ್ರೆ ನೀನಾದ್ರೇನೋ ಅವ್ರಾದ್ರೇನು, ನಾನು ನೇರವಾಗಿ ಹೇಳ್ತೇನೆ, ಅದಕ್ಕೇನಿಲ್ಲ. ಯಾಕಂದ್ರೆ ನೀನು ತಪ್ಪು ಮಾಡಿದ್ರೆ ಮತ್ತೆ ತಿದ್ಕೋಬೇಕಲ್ಲ, ಹೇಳ್ಬೇಕಲ್ಲ. ನಾ ತಪ್ಪು ಮಾಡಿದ್ರು ಅಷ್ಟೇ, ನೀನು ಹಿಂಗಲ್ಲ ಹಂಗೆ ಅಂತ ಹೇಳು. ಆಮೇಲೆ ನಿಂಗೆ ಏನಾರ ಬೇಕಾದ್ರೆ ನಂಗೆ ಹೇಳು, ನಂಗೆ ಇಂಥದ್ದು ಬೇಕು ಇಂಥದ್ದು ಬೇಡ, ನನಗೆ ಇದೇ ಇಷ್ಟ ಇದಿಷ್ಟ ಇಲ್ಲ ಎಲ್ಲ ಹೇಳು. ಯಾಕೆ ಹೇಳು? ನಿನ್ನ ಇಷ್ಟ ಕಷ್ಟಗಳು ನನಗೆ ಮುಖ್ಯ ಆಗ್ತಾವೆ, ಹೌದಿಲ್ಲ? ಅದನ್ನು ನಾನು ಆದಷ್ಟು ತಂದು ಕೊಡೋಕೆ ಪ್ರಯತ್ನ ಪಡ್ತೇನೆ. ಯಾಕಂದ್ರೆ ಪಾಪ ಇಷ್ಟೊಂದು ದೊಡ್ಡ ಮನೆಯೊಳಗಿದ್ದಕ್ಕೆ ನೀನು, ಇಷ್ಟೊಂದು ಆರಾಮಾಗಿದ್ದಕ್ಕೆ ನೀನು ಈಗ ನಮ್ಮ ಮನೆಯೊಳಗೆ ಬಂದು ಆ ರೀತಿ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕಂದ್ರೆ ರಿಯಲಿ ನಂಗೆ ನಿಜವಾಗ್ಲೂ ಒಂದೊಂದು ಸಲ ಏನು ಅನಿಸ್ತತೆ ಅಂದರೆ, ನಾನು ನಿನಗೆ ಸರಿಯಾದವ ಅಲ್ಲೇ ಅಲ್ಲ ಅನಿಸ್ತತೆ. ಅದು ಹೆಂಗೆ ನೀನು ನನ್ನ ಪ್ರೀತಿ ಮಾಡಿದೆಯೋ, ಮದುವೆ ಮಾಡ್ಕೊಂಡ್ಯೋ, ನಿಜವಾಗ್ಲೂ ನಂಗೆ ಗೊತ್ತಾಗ್ತಿಲ್ಲ. ಅಯ್ಯೋ ಇರಲಿ ಬಿಡ್ರಿ, ಅದೆಲ್ಲ ಯಾಕೆ ಮಾತಾಡ್ತೀರಿ? ನಾನು ಇಷ್ಟಪಟ್ಟಿದ್ದು ನಿಮ್ಮ ಮನೆ ಅಲ್ಲ. ಕೆಲವೊಂದು ಟೈಮ್ ಬೇಜಾರಾಕೈತಿ, ಇಲ್ಲ ಅಂತಲ್ಲ, ಏನಾದರೂ ನನಗೆ ಬೇಕಾದದ್ದು ಅಲ್ಲಿ ಇಲ್ಲ ಅಂದಾಗ. ಆದರೆ ಇರಲಿ, ನಾನು ನಿಮ್ಮನ್ನು ಕೇಳಿ ಕೊಡ್ಸಿಸ್ಕೋತೀನಿ, ಇಲ್ಲ ಅಂದರೆ ಇದ್ದಿದ್ರೊಳಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ. ಬೆಳತನ ಹಿಂಗೆ ಮಾತಾಡೋದೇನ? ಮತ್ತೆ ಅಲ್ಲ, ಮಾತಾಡೋದ ನಿದ್ದೆ ಬರಾಕತ್ತೈತಿ. ಐ ಲವ್ ಯು ರೀ. ನಿಮ್ಮಂಥ ಒಳ್ಳೆ ಮನಸ್ಸಿರೋ ಹುಡುಗನ ಮದುವೆ ಮಾಡ್ಕೊಂಡಲ್ಲ, ಅದೇ ನನಗೆ ಖುಷಿ. ಎಷ್ಟು ದುಡ್ಡಿದ್ರೇನ ಮನಸ್ಸಿನ ನೆಮ್ಮದಿ ಇರಬೇಕು, ಒಬ್ಬರ ಮೇಲೆ ಪ್ರೀತಿ ಇರಬೇಕು. ಅದೇ ಇಲ್ಲ ಅಂದರೆ ನೀವು ಕೋಟಿಗಟ್ಟಲೆ ಆಸ್ತಿ ಮಾಡಿದರೂ ಉಪಯೋಗ ಇಲ್ಲ. ನೆಮ್ಮದಿ ಅನ್ನೋದು ಇರ್ಬೇಕ್ರಿ ಬಡತನಕ್ಕಿಂತ, ಹೌದಿಲ್ಲ? ಅದಕ್ಕೆ ನಂಗೆ ನೀವಂದ್ರೆ ಭಾಳ ಇಷ್ಟ. ಐ ಲವ್ ಯು ಅನು, ನಿಜವಾಗ್ಲೂ ಐ ಲವ್ ಯು. ಎಷ್ಟೊತ್ತಲ್ಲ ಪಾರ್ವತಿಯವ್ರು ಬರಲೇ ಇಲ್ಲ. ಮತ್ತೇನಾರ ಮುಹೂರ್ತ ಸರಿ ಇಲ್ಲ, ಮುಹೂರ್ತ ಇಲ್ಲ ಅಂತ ಏನಾರ ಅಂದ್ಲ ನಮ್ಮವ್ವ. ಅಯ್ಯೋ ದೇವ್ರೆ, ನಮ್ಮ ಹೋಗಿ ಹೇಳ್ತೀನಿ, ಅತಿಯಾಗಿ ನಂಬೇಡ ಅಂತೇಳಿ. ಎಲ್ಲಿ ಕೇಳ್ತಾಳೆ ನನ್ನ ಮಾತು? ಬಂದ್ರಿ, ಬರ್ರಿ ಬರ್ರಿ. ಪಾರ್ವತಿಯವ್ರಿ, ಕಾಲೇಜ್ನಾಗ ನಂಗೆ ಎಷ್ಟು ಹುಡುಗಿಯರ್ ಲೈನ್ ನೋಡ್ತಿದ್ರು ಗೊತ್ತೇನ? ಒಬ್ಬನು ತಿರುಗಿ ನೋಡಿಲ್ಲ ನಾನು. ಅದು ಯಾಕೆ ಗೊತ್ತಿಲ್ಲ. ನೀವಂದ್ರೆ ಭಾಳ ಇಷ್ಟ. ನಿಜವಾಗ್ಲೂ ನಿಮಗೆ ಯಾವ ಗರ್ಲ್ ಫ್ರೆಂಡು ಇದ್ದಿದ್ದಿಲ್ಲ? ಇದ್ರು, ಒಂದು 3-4 ಜನ ಇದ್ರು. ಒಬ್ಬಾಕಿ ಮಾತ್ರ ನಾನು ಬಿಟ್ಟು ಎಲ್ಲೇ ಇರ್ತಿದ್ದಿಲ್ಲಕ್ಕಿ, ಗೊತ್ತನ? ನನ್ನ ಜೊತೆಗೆ ಇರ್ತಿದ್ಲ, ನಾನು ಎಷ್ಟು ಇಷ್ಟಪಡ್ತಿದ್ಲಕ್ಕಿ. ಆದ್ರೆ ಏನು ಮಾಡ್ಬೇಕು, ಮದುವೆ ಮಾಡ್ಕೊಳಕ್ಕೆ ಆಗಲಿಲ್ಲ. ಯಾಕ? ನಾನು ನಿಮ್ಮನ್ನ ಇಷ್ಟಪಟ್ಬಿಟ್ಟಿದ್ನಲ್ಲ. ತಮಾಷೆ ಮಾಡಬೇಡ್ರಿ. ಮತ್ತೆ ಕಮಂಗಿ ಗರ್ಲ್ ಫ್ರೆಂಡ್ ಇಲ್ದಂಗೆ ಇರ್ತಾರ, ಆದ್ರೆ ಯಾರು ಮನ್ಸಿಗೆ ಇಷ್ಟ ಆಗಿರಂಗಿಲ್ಲ. ಲವ್ ಗಿವು ಎಲ್ಲ ಏನಿಲ್ಲ. ಒಂದು ಮಾತ್ರ ಇತ್ತು, ನಾನು ಆಕಿನ ಎಷ್ಟು ಲವ್ ಮಾಡ್ತಿದ್ದೆ ಗೊತ್ತನ? ಆಕಿನೂ ನಾನು ಭಾಳ ಲವ್ ಮಾಡ್ತಿದ್ಲು. ಇಬ್ರು ಜೊತೆಗೆ ಊಟ ಮಾಡ್ತಿದ್ವಿ, ಜೊತೆಗೆ ಇರ್ತಿದ್ವಿ, ಜೊತೆಗೆ ಮನೆಗೆ ಬರ್ತಿದ್ವಿ, ಜೊತೆಗೆ ವಾಪಸ್ ಹೋಗ್ತಿದ್ವಿ. ಎಷ್ಟು ಪ್ರೀತಿಸ್ತಿದ್ವಿ ಅಂದ್ರೆ ನಾವಿಬ್ರು. ಹೌದಾ? ಇಬ್ರು ಜೊತೆಗೆ ಊಟ ಮಾಡ್ತಿದ್ರ? ಜೊತೆಗೆ ಊಟ ಮಾಡ್ತಿದ್ವಿ, ಗೊತ್ತನ? ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಗೆ ರೋಮಿಯೋ ಜೂಲಿಯಟ್ ಅಂತಿದ್ರು. ಆಕೆ ಅಂದ್ರೆ ನಿಮ್ಗೆ ಭಾಳ ಇಷ್ಟನಾ? ಈಗೂ ಆಕೆ ನಿಮ್ಗೆ ಇಷ್ಟ? ಭಾಳ ಇಷ್ಟ. ಮತ್ತೆ ಯಾಕೆ ಆಕಿನೇ ಮದುವೆ ಮಾಡ್ಕೋಬೇಕಿತ್ತು? ಹೊಳ್ಳಿಲಿ ಕಡೆ 7ನೇ ಕ್ಲಾಸ್ನಾಗ ಅವ್ರ ಅಪ್ಪಾಜಿಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆತ, ಅವ್ರು ಅಲ್ಲಿ ಹೋದ್ರು. ಅವಾಗ ಒಂದು ಸಣ್ಣದಾಗಿ ಅದೊಂದು 7, 5, 6, 4 ಇದೊಂಥರ ಏನೋ ಒಂದು ಹುಡುಗಿಯಾರು ನೋಡತ್ಲೆ ಈಕಿ ನಂಗೆ ಇಷ್ಟ ಅಂತ ಅಷ್ಟೆ. ಅದೊಂದು ಕ್ರಶ್ ಅಷ್ಟೇ. ಅದು ಬಿಟ್ಟರೆ 7ನೇ ಕ್ಲಾಸ್ನಾಗ ಮತ್ತೆ ಅವ್ರು ಎಲ್ಲಿ ಹೋದ್ರು ಏನಾದರೂ ನಂಗೆ ಒಂದೂ ಗೊತ್ತಿಲ್ಲ. ಆಕಿ ಮುಖಾನೂ ನೆನಪಿಲ್ಲ. ಹೌದಾ? ಸರಿ.
ನಿಂಗೆ ಯಾರು ಇದ್ದಿಲ್ಲ? ಹ್ಞೂ ಅಷ್ಟು ನಂಗೆ ಇಷ್ಟಪಟ್ಟವ್ರು ಅದಾರ, ನಾ ಯಾರನ್ನೂ ಇಷ್ಟಪಟ್ಟಿಲ್ಲ. ಅಂದಂಗೆ ನಾನು ನಿಮ್ಗೆ ಒಂದೆರಡು ಪ್ರಶ್ನೆ ಕೇಳಬೇಕಿತ್ತು. ಏನು ಬೆಳಗ್ಗೆ ಮಟನು ಬರೀ ಕ್ವಶನ್ ಆನ್ಸರ್ ಏನ? ಇಲ್ಲ ಈಗ ಅಷ್ಟೇ ಒಂದೆರಡು. ಸರಿ ಕೇಳು. ನಾನು ಇಲ್ಲಿ ಬಂದಮೇಲೆ ಜಾಬ್ ಮಾಡ್ಬೇಕಂದೆಲ್ಲ ನಿಮ್ಗೇನು ಬೇಜಾರಿಲ್ಲ ಅಲ್ಲ? ಹ್ಞೂ ಬೇಜಾರು ಯಾಕೆ? ನಾನು ಹೆಂಡ್ತಿ ನನ್ನ ಜೊತೆ ದಿನ ಆಫೀಸಿಗೆ ಬರ್ತಾಳ ಅಷ್ಟೇ, ಮತ್ತೇನಿಲ್ಲ. ಅವನು ಹ್ಞೂ ಅಂದಾಳಲ್ಲ, ಇರಲಿ, ನಿನ್ನ ಫ್ಯಾಮ್ಲಿಗೆ ಸ್ವಲ್ಪ ನೀ ಸಹಾಯ ಮಾಡ್ತೀಯ ಅಷ್ಟೇ. ಈಗೇನು ನಾಳೆಯಿಂದನೇ ಆಫೀಸ್ಗೆ ಹೋಗುದಾ ಇಬ್ರು? ಇಲ್ಲ ನಾಳೆಯಿಂದ ಆಗಲ್ಲ, ಸೋಮವಾರದಿಂದ ಹೋಗೋಣ. ಸರಿ ಆಯ್ತು. ಪಾರ್ವತಿ, ಈಗಾರ ಒಂದು ಸಲ ಸ್ಫೂರ್ತಿಯಾಗಿ ಪ್ರಪೋಸ್ ಮಾಡ. ಐ ಲವ್ ಯು. ಅಂತೀರ ನಿಮ್ಗೇನೋ ಸ್ವಲ್ಪ ಚಾ ಕೊಡ್ಲಿರಿ? ಬೇಡವಾ, ಚಾಗಿ ಎಲ್ಲ ಏನು ಬೇಡ. ಅಂತೀರ ನಾಷ್ಟಕ್ಕೆ ಮಾಡ್ಲಿ? ಅವ ನಂಗೆ ನೂಡಲ್ಸ್ ಬೇಕು. ಹೊಲಸ್ ನೂಡಲ್ಸ್ ಅದನ್ನ ಎದಕ್ಕೆ ತಿಂತೀರಿ? ಜೀವಕ್ಕೆ ಸುಖ ಅಲ್ಲ ಏನಲ್ಲ. ತಗ ಬಿಸಿ ರೊಟ್ಟಿ ಮಾಡಿಬಿಡುವ. 2-3 ದಿನ ಆಯ್ತು ರೊಟ್ಟಿ ಇಲ್ಲ ಏನಿಲ್ಲ, ನನಗೆ ಒಂದು ನಮೂನಿ ಆಗ್ಬಿಟ್ಟೈತಿ. ರೊಟ್ಟಿ ಮಾಡಿಬಿಡು, ಒಂದಿಟ್ಟು ಜುಣ್ಕ ಮಾಡ್ಬೇಕಾರ. ಇಲ್ಲ ಬೇರೆ ಯಾವ್ದಾರ ಪಲ್ಯ ಮಾಡ್ತೇನಂದ್ರೆ ಮಾಡು, ನಂಗೆ ನಡೀತಿ. ತಿಂತದ ಅಂತೇನಲ್ಲ, ಬಿಸೇ 1-2 ರೊಟ್ಟಿ ತಿಂತೇನೆ. ನಂಗೆ ರೊಟ್ಟಿ ತಿನ್ನೋಕ್ಕಾಗಲ್ಲ ಬೆಳಗ್ಗೆ ಎದ್ದ. ಮೊದಲು ಆ ಫೋನ್ಯಾಗ ಗೂಗಿಗತ್ತೆ ಕಣ್ಣು ಇಟ್ಕೊಂಡು ಕುಂತಿಯಲ್ಲ, ಬಿಡೋದನ್ನ. ಹೋಗಲ್ಲಿ ಒಳಗೊಟ್ಟು ಅಡಿಗೆ ಮನೆ ಏನಾರ ಬೇಕಾ ಏನು ಬೇಡ ಒಂದಿಟ್ಟು ಮಾಡಿಕೊಡು ಹೋಗೋಟ. ನಿಮ್ಮ ಅವ್ಗ ಸೊಸಿ ಅಂತರೂ ಎದ್ದು ಬಂದು ಇಷ್ಟೊತ್ತಾದ್ರೂ ನಿಂತಿಲ್ಲ, ನೀನಾರ ಮಾಡಿ ಹೋಗಿ. ಮತ್ತೆ ಅಲ್ಲ ಪಾರ್ವತಿ, ನೀನ್ ಸೊಸಿ ಪಾರ್ವತಿ ಬರ್ಬಾರ್ದನೇ ಎದ್ದು. ಟೈಮ್ ಎಷ್ಟಾಗೈತಿ? 8 ಆಗೈತಿ. ಅದೆಂತ ಮಕ್ಕೋತಾವ ತೀರ? ಸೀಮೆಗೆಲ್ಲದ್ದು ಕಲಸು, ಇಂಥವ ಕಲಸು. ಈಗ 8ಕ್ಕೆ ಎದ್ದಾಳ, ಇನ್ನೊಂದು ದಿನಕ್ಕೆ 9-10ಕ್ಕೆ ಹೇಳ್ತಾಳ. ಅವಾಗ ಏನಿಲ್ಲ, ಎದ್ದು ನೆಟ್ಟಗೆ ಆಫೀಸಿಗೆ ಬೇರೆ ಹೋಗಂದಿಯಲ್ಲ, ಮತ್ತೆ ಸೀದಾ ಆಫೀಸ್ಗೆ ಹೋಗ್ತಾಳ. ಇಷ್ಟೊತ್ತಾ ಹೇಳಾಕ? ಇಲ್ರಿ ಅಂತೀರ, ಇಕ್ಕಿ ಎದ್ದಾಳ, ಅನ್ನೂ ಎದ್ದಿಲ್ಲ ಇನ್ನು. ಪಾರ್ವತಿ ಎದ್ದ ಒಟ್ಟು ಅಂಗಳ ಬಾಗ್ಲ ಕಸ ಹೊಡೆದು ನೀವಿನ್ನೂ ಎದ್ದಿದ್ದಿಲ್ಲ. ಅವಾಗ ನಾನು ಹೋಗುವ ಸ್ವಚ್ಛ ಜಾಗ ಮಾಡಿ ಒಂದು ಸ್ವಲ್ಪ ತನ ಕುಂದಿರ್ಬೇಕಾರ ಶಾವ್ಗಿ ಬಸ್ತಿಟ್ಟಿದ್ದೆ. ಶಾವ್ಗಿ ತಿನ್ ಮೊದಲು ಯಾವತ್ತೂ ಹಾಸಿಗೆ ಕಾರ್ಯ ಆಗತ್ಲೆ ಬೆಳಗ್ಗೆ ಎದ್ದ ಶಾವ್ಗಿ ತಿನ್ಬೇಕು ಬಸ್ತಿದ್ದೆ ಅಂತ ಹೇಳಿದೆ. ಹ್ಞೂ ಅಂದ್ಲ ಆಕೆ. ಶಾವ್ಗಿ ತಿನ್ನಂದೆ. ದೇವ್ರ ಪೂಜೆ ಮಾಡಕತ್ತಾಳ ಈಗ. ಓಹೋ, ದೇವ್ರ ಪೂಜೆ ಮಾಡಕತ್ತಾಳನ? ನನ್ಗೇನು ಗೊತ್ತು, ಎಲ್ಲಿ ಓಡಾಡಕತ್ತಿಲ್ಲಲ್ಲ, ಎದ್ದಿಲ್ಲನ ಅಂತ ಮಾಡಿದ್ದೆ. ಈಕಿ ನಿನ್ನ ಮಗಳನು ಆಕಿ ಎದ್ದಿಲ್ಲನ? ಆತಾಳ ಮೊದಲ ಅಲ್ಲಿ ಬಡವ್ರ ಮನೆಗೆ ಹೋಗ್ಯಾಳ, ಆಮ್ಯಾಗ ಅಲ್ಲೇ ನೀ ಅವ್ರತ್ತಿ ಹೊಯ್ಕೋಬೇಕನ. ಇದನ್ನ ಕಲ್ಸಾಳ ನಿಮ್ಮವ್ವ ಇಷ್ಟೊತ್ತಾದ್ರೂ ಎದ್ದಿಲ್ಲ ಅಂತೇಳಿ. ಹೋಗು ದೌಡಿ ಹೇಳಂತ ಹೇಳಿ ನಿನ್ನ ಮಗಳಿಗೆ ಒಟ್ಟು. ಹೇಳ್ತೇನೆ ರೀ ಅತ್ತಾರೆ, ಯಾಕೆ ಲೇಟ್ ಎದ್ದಾಳ ಹೇಳ್ತೇನೆ ತೋರಿ. ಅಶ್ವಿನಿ, ನೀ ಏನ ಈ ಪರಿ ಫೋನ್ ನೋಡ್ಕೊ ಕೂತಿ? ಇನ್ನೊಂದು ದಿನ ನಿನಗೂ ಲಗ್ನ ಮಾಡ್ತಾರ, ಬಾಳೆ ಬದುಕು ಕಲಿ ಒಟ್ಟು. ನೀನಾರ ಹೋಗ್ಬೇಕಿ ಚಂದಾಗಿ ಓದವ. ಇಲ್ಲ ಅಪ್ಪ ಅವ ತೋರಿಸಿದ್ದನ್ನು ಮದುವೆ ಮಾಡ್ಕೊ. ನೀನು ಒಂದು ಯಾವ್ದನ್ನಾರ ಹಿಡ್ಕೊಂಬಂದಿಗಿಂದಿ. ಯಾವುದಕ್ಕೂ ನಿಮ್ಮ ಅಕ್ಕನ ಜೀವನ ಹೆಂಗೈತೆ ಅಂತೇಳಿ ಚಂದಾಗಿ ನೋಡ್ಕೊ. ಏನ ನಿಮ್ಮ ಅಕ್ಕ ಏನಿಲ್ಲ ಅಂತ ಅಳ್ತಾಳೋ, ಇಲ್ಲ ಇದ್ದಿದ್ರಾಗ ಜೀವನ ಮಾಡ್ಕೊಂಡು ಹೋಗ್ಕಾಳೋ. ಬಡವ್ರ ಮನೆ ಕಷ್ಟ ಏನಂತೇಳಿ ಅರ್ಥ ಮಾಡ್ಕೊ. ಯಾವತ್ತು ಬಡವ್ರ ಮನೆ ಹೆಣ್ಣು ಶ್ರೀಮಂತರ ಮನೆಗೆ ಬಂದ್ರೆ ಪುರಟಿಗೆ ಅಕ್ಕಾಳ. ಶ್ರೀಮಂತರ ಮನೆಗೆ ಇದ್ದಕ್ಕಿ ಬಡವ್ರ ಮನೆಗೆ ಹೋದ್ರೆ ಪುರಟಿಗೆ ಆಗೋದಿಲ್ಲ. ಬಡವ್ರು ಅಂತ ಯಾಕೆ ಅಂತೀರಿ ಅಂತೀರ ಅಷ್ಟಲ್ಲ? ಆದಿತ್ಯ ಅಂತೀವಿ, ಈಗ ಬಿದ್ರೆ ಹಂಗೂ ಬೇಜಾರಾಕೈತಿಲ್ರಿ. ಇಷ್ಟಕ್ಕೆ ಅವ್ರೇನು ಹಂಗೆ ಬಡವ್ರು ಏನಿಲ್ಲ, ಚಲೋ ಅದ. ನಾನು ಓದೇನ ಒಳ್ಳೆ ಪಗಾರ ತಗೋತಾರೆ ಇಷ್ಟ್ರಾಗ. ನಮ್ಮ ಅಪ್ಪಸ್ಗೆ ಬಾ ಅಂದಾರಲ್ಲ, ಎಲ್ಲ ಚಲೋನ ಅದಾರ. ಅವ್ರಿಗೇನಾಗೈತಿ? ಆತು ಬಿಡವ. ಏನವ ಪಾರ್ವತಿ, ಫೋನ್ ಹಚ್ಚಿದ್ದೆ ನಿಮ್ಮ ಮನೆಗೆ? ಇಲ್ರಿ ಹಚ್ಚಿಲ್ಲ. ಯಾಕ ನೆನಪಾಗಿಲ್ಲನ? ಇಲ್ಲಿ ಎಲ್ಲ ಆರಾಮ್ ವೈಭೋಗ ನೋಡಿ ತವ್ರ ಮನೆ ನೆನಪಾಗಿಲ್ಲನ? ಹಂಗೇನಿಲ್ರಿ, ನಿನ್ನ ಹಚ್ಚಿ ಮಾತಾಡೇನಿ, ಇವತ್ತು ಹಚ್ಚಿಲ್ಲ. ಅಲ್ಲ ಅದೇನೋ ಅಂತಾರಲ್ಲ, ಶ್ರೀಮಂತಿಕೆ ಬಂದ ತಕ್ಷಣ ನಾವು ಮೊದಲು ಹುಟ್ಟಿ ಬೆಳೆದಿದ್ದನ್ನ ದಾರಿ ಮರಿ ಅಂತಕಿ ನಾ ಅಲ್ರಿ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಮಾವರ್ ಅಂತಿದ್ರ, ನಾವು ಹುಟ್ಟಿ ನಮ್ಮಪ್ಪ ನಮ್ಮ ದೌಡ್ ನಮ್ಮನ್ ಬಿಟ್ಟು ಹೋಗ್ಯಾರ, ನಮ್ಮಕ್ಕ ನನ್ ಭಾಳ ಕಷ್ಟದಾಗ ಸಾಕ್ಯಾಳ, ನಾವು ಭಾಳ ಬಡವರಿದ್ವಿ, ನಮ್ಮಕ್ಕ ಮದಿ ಮಾಡ್ಕೊಂಡ್ಮೇಲೆ ಆಕಿನೂ ಚಲೋ ಆದ್ಲ, ನಾನು ದುಡಿದು ಓದಿ ಒಂದು ಜಾಗಕ್ಕೆ ಒಂದು ಹಂತಕ್ಕೆ ಬರ್ಬೇಕಾದ್ರೆ ಕಷ್ಟ ಪಾಳ್ಪಟ್ಟೇನಿ, ನಾನು ಒಂದೊಂದು ಕೂಳಿಗೂ ಒದ್ದಾಡೇನಿ ಅಂತ ಮಾವರ್ ಹೇಳ್ತಿದ್ರಪ್ಪ. ಅವ್ರು ಮರ್ತಿಲ್ಲ ನೋಡ್ರಿ ಹಳೆ ನಡೆದು ಬಂದ ದಾರಿನ. ಅದಕ್ಕೆ ಅವ್ರು ಯಾರಿಗೆ ಹಂಗೆ ವ್ಯಂಗ್ಯವಾಗಿ ಮಾತಾಡಲ್ಲ, ಮನ್ಸಿನ ನೋವಾಗೋಂಗೆ ಮಾತಾಡಲ್ಲ. ನಾನು ಹಾಕಿನಪ್ಪ, ನನಗೆ ಹೇಳಾಕತ್ತೀಯನ? ಆತಾತ್ ತಗೋ. ಆತೋರಿ ಅಂಟಿಯಾರ, ನೀವು ಸ್ವಲ್ಪ ಕುದ್ರಿ, ನಾನು ಹೋಗಿ ನಾಷ್ಟಕ್ಕೆ ತಯಾರು ಮಾಡ್ಕೊಂಡ್ಬರ್ತೀನಿ. ನೀನ್ ಯಾಕೆ ಹೋಗಿ ಕುಂದೂರು? ಆಕೆ ಹೋಗಿ ಮಾಡ್ತಾಳ, ನೀವು ಕುಂದೂರತ್ತೀರ. ಏನ್ ಮಾಡ್ಬೇಕು ಹೇಳ್ರಿ, ನಾ ಮಾಡ್ತೀನಿ. ಅಲ್ಲ ಪಾಪ ಪಾರ್ವತಿ ಮಾಡ್ಬೇಕಾಗಿದ್ದು ಕರೆನ ಬಿಡು. ಮಾಡಿ ನೀನ ಮಾಡಿ. ಯಾಕೆ ಹೇಳ? ಯಾಕಂದ್ರ ಈಗ ನೀನು ಈಕಿ ಸೊಸಿನೂ ಮತ್ತೆ ಇನ್ನು ಇಷ್ಟರಾಗ ಕೆಲ್ಸಕ್ಕೆ ಹೋಗಕ್ಕೆದಾಳ. ಇನ್ನು ಆಫೀಸ್ಗೆ ಹೋದ್ರೆ ಆಕಿ ಬರೋ ಅಷ್ಟೊತ್ತಿಗೆ ಅಡಿಗೆ ಗಿಡಿಗೆ ಎಲ್ಲ ಮಾಡಿ ಏನು ರೆಡಿ ಇರ್ಬೇಕಲ್ಲ ಮತ್ತೆ ನೀನು. ಹೋಲ್ ಬಿಡ್ರಿ ಅಂಟಿಯಾರ, ಈಗ ಯಾಕದೆಲ್ಲ ಮಾತು? ಪಾರ್ವತಿ, ನಿನ್ ಗಂಡನ ಯಾರು ಆಫೀಸ್ಗೆ ಹೋಗ್ಬೇಕು? ಏನ್ ನೋಡ ಮುಖಮಿಟನ ಎದ್ದಳ ರೆಡಿ ಆಗನ್ನ ಬಡ ಏನ ಹೋಗ್ಬೇಕು ಆಫೀಸ್ಗೆ. ಹಲೋ ಪಾರ್ವತಿನೇ? ಹಾನವ, ಈಗ ಎದ್ವಿ. ಭಾಳ ತಾತ ಅಂದ್ರೆ ನಾ ಎದ್ದೆ, ಅಪ್ಪ ಈಗ ಎತ್ತ. ನಾಷ್ಟ ಇನ್ನೂ ಆಗಿಲ್ಲ. ನೀ ಮಾಡತ್ತಿ? ಹಂಗ ಮೊದಲನೇ ದಿನ ಗಂಡನ ಮನೆ ಹೆಂಗೈತವ? ಆರಾಮದಿಯಲ್ಲ ಒಟ್ಟೆ? ಆರಾಮದೇನಿ. ನೀ ಆರಾಮದಿಯಲ್ಲ? ಅಪ್ಪನೂ ಆರಾಮೈತದಲ್ಲ ಒಟ್ಟೆ? ಅಪ್ಪ ನಾನು ಎಲ್ಲರೂ ಆರಾಮದೇನಿ, ಏನು ತಲೆ ಕೆಡಿಸ್ಕೋಬೇಡ. ಅಂದಂಗವ ಅಪ್ಪನ ಕೈ ಕೊಡ್ಬೇ, ಮಾತಾಡ್ತೀನಿ. ಕೊಡ್ತೀನಿ. ಹೌದು, ನೀ ಏನು ಕೆಲಸ ಮಾಡಕತ್ತಿ ಅಲ್ಲಿ? ಅತ್ತಿಯರಂದ್ರೆ ನಾಷ್ಟಕ್ಕೆ ತಯಾರು ಮಾಡಂತ. ನಾನು ಒಂದು 5 ನಿಮಿಷ ನಿನ್ನ ಕಡೆ ಮಾತಾಡಿ ಇಡೋಣಂತ.
ಮೊದಲು ಹೋಗ ಆ ಕೆಲಸ ಮುಗಿಸು, ಫ್ರೀ ಆಗಿಂದ ಫೋನ್ ಹಚ್ಚು. ನಿಮ್ಮ ತಂಗಿನೂ ಮಾತಾಡ್ಬೇಕನ್ನಕತ್ತಿದ್ಲ, ಸಾಲಿಗೆ ಹೋಗಕ್ಕೆ ರೆಡಿ ಆಗತ್ತಾಳ ಆಕಿನು. ಮತ್ತೆ ಈಗ ನಿನ್ನ ಫೋನ್ ಸೌಂಡ್ ಕೇಳ್ತಂದ್ರೆ ಅದನ್ನ ಬಿಡ್ತಾಳ, ಇಲ್ಲಿ ಮಾತಾಡಕ್ಕೆ ನಿಂದಿರ್ತಾಳ. ಆಮೇಲೆ ನಿನಗೂ ಮಾತಾಡ್ದಂಗೆ ಆಗಲ್ಲ ಬಿಟ್ಟಂಗೆ ಆಗಲ್ಲ. ಮೊದಲು ಆ ಕೆಲಸ ಮುಗಿಸ್ಬಾರ ಮಾತಾಡುವಂತ ಏನ. ಹೋಗುವ ಹೋಗ್ ಮೊದಲು ಅಲ್ಲೇ ನಿಮ್ಮ ಆಕಿ ನವಿಕಿ ಕಮಲವತಿ ಆಕೆ ಅದಾಳಂತಿ. ಮತ್ತು ಸುಮ್ಮನೆ ಒಂದಕ್ಕೆ ಎರಡು ಮಾತಾಡ್ತಾಳೆ ಆಕೆ ಅದಕ್ಕೆ. ಸರಿ ಆಯ್ತು, ಆಮೇಲೆ ಹಚ್ತೇನೆ ಹಂಗಾರೆ. ಹಾಂ ಆಯ್ತು. ಈಕಿನ ರೀ ಹಚ್ಚಿದ್ಲಾ, ಅದಕ್ಕೆ ಈಗ ಮುಂಕೋಡ ಅಪ್ಪನ ಕೈ ಮಾತಾಡ್ತೀನಿ ಅಂದ್ಲ. ಹಂಗಾರೆ ಕೆಲಸ ಮುಗಿಸ್ಕೊಡ್ವ ಆಮೇಲೆ ಹಚ್ಚು. ಮತ್ತು ಇದೇನು ಬೆಳಗ್ಗೆ ಎದ್ದವ್ರ ಅಪ್ಪ ಅವ್ರ ಅಂದ್ಬಿಟ್ಟು ಮಾತಾಡ್ಕೊಂಡು ಕುಂತಲ್ ನೋಡು ಅಂತ ಯಾರ ಅನ್ಬಾರ್ದಲ್ಲ, ಅದಕ್ಕೆ ಹೇಳಿದೆ. ಚಲೋ ಆತ್ ಬಿಡ ಹೇಳಿದ್ದು.